ಅಂದ್ರೆ ಇಲ್ಲಿ ಗರ್ಭಿಣಿಯರಿಗೆ ಸಮಸ್ಯೆ ಆಗ್ಬಿಡುತ್ತೆ ಅಂತ ಗರ್ಭಿಣಿಯವರು ಕುಟುಂಬಸ್ಥರು ಬಹಳ ಆತಂಕಕ್ಕೀಡಾಗುವಂತ ಅನಿವಾರ್ಯತೆ ಏನಿಲ್ಲ. ಬಟ್ ಎಚ್ಚರಿಕೆಯನ್ನ ವಹಿಸಬೇಕು. ಈ ಸೀಮಂತ ಸೇರಿದ ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡೋದು, ಆಮೇಲೆ ಮನೆಯಲ್ಲಿರುವಂತಹ ಮಂದಿ ಹೊರಗೋಗಿ ಬಂದಂತ ನಂತರದಲ್ಲಿ ಸ್ವಚ್ಛತೆ ಕಡೆ ಗಮನ ಕೊಡೋದು, ಆದಷ್ಟು ಬಾಣಂತಿನೋ ಅಥವಾ ಗರ್ಭಿಣಿನೋ ಅವರಿಂದ ಅಂತರ ಕಾಪಾಡಿಕೊಳ್ಳುವಂಥದ್ದು ಅತಿ ಮುಖ್ಯ. ಇದೊಂದು 3 ತಿಂಗಳು ಇದ್ರ ಬಗ್ಗೆ ನೀವು ಗಮನವನ್ನು ಅತಿ ಹೆಚ್ಚಾಗಿ ಕೊಡಬೇಕು. ಮತ್ತೊಂದ್ ಕಡೆ ಆಸ್ಪತ್ರೆಗೆ ಬರುವಂತ ರೋಗಿಗೆ ಏನ್ ಚಿಕಿತ್ಸೆ ಕೊಡಬೇಕು, ಎಷ್ಟು ಆಕ್ಸಿಜನ್ ಕೊಡಬೇಕು ಅಂತ ವೈದ್ಯರು ಡಿಸೈಡ್ ಮಾಡ್ತಾರೆ, ಹೌದಲ್ವಾ? ಆದ್ರೀಗ ನಮ್ಮ ಸರ್ಕಾರದ ಎಡವಟ್ಟಿನ ಮುಂದುವರೆದ ಭಾಗ ಅಂತ ಅಂದ್ರೆ ಒಂದು ರೋಗಿಗೆ ಎಷ್ಟು ಆಕ್ಸಿಜನ್ ಕೊಡಬೇಕು ಅಂತ ಸರ್ಕಾರನೇ ಫಿಕ್ಸ್ ಮಾಡಿದೆ. ಇವರಿಗೆ ಆಕ್ಸಿಜನ್ ಆರಂಭಿಕ ಹಂತದಲ್ಲಿ ಅಡ್ಜಸ್ಟ್ ಮಾಡೋದು ಅಥವಾ ಆಕ್ಸಿಜನ್ ತರಿಸುವಂಥದ್ದು ಇವ್ರಿಗೆ ಕಂಪ್ಲೀಟ್ ಫೇಲ್ಯೂರ್ ಆಗೋದ್ರು. ಈಗ ಆ ಫೇಲ್ಯೂರ್ ಮುಚ್ಕೊಳ್ಳೋಕೆ ಈ ತರದ್ ಇವರೇ ಇಂತಿಷ್ಟು ಪರ್ಸೆಂಟೇಜ್ ಆಕ್ಸಿಜನ್ ಕೊಡಬೇಕು ಅಂತ ಫಿಕ್ಸ್ ಮಾಡಿ ದೊಡ್ಡ ಎಡವಟ್ಟು ಮಾಡಿದ್ದಾರೆ ಅಂತ ವೈದ್ಯರೇ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಎಡವಟ್ಟಿನ ಆದೇಶದಿಂದಾಗಿ ಆಕ್ಸಿಜನ್ ಹಾಹಾಕಾರ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಬರ 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 ಆಕ್ಸಿಜನ್ ಬರ. ಚಾಮರಾಜನಗರದಲ್ಲಿ ಜೀವವಾಯು ಸಿಗದೆ ಜೀವಗಳೇ ಉರುಳಿ ಹೋಗಿದ್ವು. ಈ ದುರಂತ ನಡೆದ ಮೇಲಾದ್ರೂ ಸರ್ಕಾರ ಎಚ್ಚೆತ್ಕೊಂಡಿದ್ಯಾ? ಖಂಡಿತ ಇಲ್ಲ. ಮತ್ತದೇ ಎಡವಟ್ಟು, ಮತ್ತದೇ ಕೇರ್ಲೆಸ್. ರಾಜ್ಯದಲ್ಲಿ ಆಕ್ಸಿಜನ್ ಸಿಗದೆ ಜನ ಬೀದಿ ಬೀದಿಯಲ್ಲಿ ಸಾಯ್ತಿದ್ದಾರೆ. ಆಕ್ಸಿಜನ್ ಕೊಡ್ರಪ್ಪ ಅಂದ್ರೆ ಆಕ್ಸಿಜನ್ ಕೊಡೋದು ಬಿಟ್ಟು ಮೂಗಿಗೆ ತುಪ್ಪ ಸವರೋ ಕೆಲಸ ಮಾಡೋಕೆ ಸರ್ಕಾರ ಮುಂದಾಗಿದೆ. ತಾವೇ ಆಕ್ಸಿಜನ್ ಮೇಂಟೈನ್ ಮಾಡೋಕೆ ಹೋಗಿ ಎಡವಟ್ಟು ಆದೇಶ ಹೊರಡಿಸಿದೆ. ಸರ್ಕಾರದ ಆ ಎಡವಟ್ಟೇನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಎಷ್ಟು ಆಕ್ಸಿಜನ್ ಅವಶ್ಯಕತೆ ಇದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಅಂದಹಾಗೆ ಬೆಂಗಳೂರಿನ ಆಸ್ಪತ್ರೆಗಳಿಗೆ ಪ್ರತಿನಿತ್ಯ 550 ಮೆಟ್ರಿಕ್ ಟನ್ ಆಕ್ಸಿಜನ್ ಅವಶ್ಯಕತೆ ಇದೆ. ಆದರೆ ಅವಶ್ಯಕತೆಗೆ ತಕ್ಕಂತೆ ಬೆಂಗಳೂರಿಗೆ ಆಕ್ಸಿಜನ್ ಸಿಗುತ್ತಿಲ್ಲ. ಅಲ್ಲದೆ ರೋಗಿಗಳ ಸ್ಥಿತಿಗತಿ ನೋಡಿಕೊಂಡು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳು ಹೆಚ್ಚುವರಿಯಾಗಿ 200 ಮೆಟ್ರಿಕ್ ಟನ್ಗೆ ಬೇಡಿಕೆ ಇಟ್ಟಿವೆ. ಮೇ 18ರಂದು ಒಂದೇ ದಿನ ರಾಜ್ಯದಲ್ಲಿ 823 ಮೆಟ್ರಿಕ್ ಟನ್ ಆಕ್ಸಿಜನ್ ಬಳಕೆಯಾಗಿದೆ. ಇಷ್ಟು ಬೇಡಿಕೆ ಇದ್ರೂ ಸರ್ಕಾರ ಮಾತ್ರ ಲೆಕ್ಕಾಚಾರದಲ್ಲಿ ಆಕ್ಸಿಜನ್ ಪೂರೈಕೆ ಮಾಡ್ತಿದೆಯಂತೆ. ಇಷ್ಟು ಡಿಮ್ಯಾಂಡ್ ಇದ್ರೂ ಸರ್ಕಾರ ಮಾತ್ರ ಆಕ್ಸಿಜನ್ ವಿಚಾರದಲ್ಲಿ ಆಟವಾಡ್ತಿದೆ. ಇಂತಿಷ್ಟೇ ಆಕ್ಸಿಜನ್ ಬರಬೇಕು, ಇಷ್ಟೇ ಕೊಡಬೇಕು ಅಂತ ಆದೇಶ ಹೊರಡಿಸಿದೆ. ಸರ್ಕಾರದ ಆ ಎಡವಟ್ಟು ಆದೇಶವನ್ನ ತೋರಿಸ್ತೀವಿ ನೋಡಿ. ಅಂದಹಾಗೆ ಸೋಂಕಿತರ ಸ್ಥಿತಿ ನೋಡಿಕೊಂಡು ಆಕ್ಸಿಜನ್ ಕೊಡೋ ಬಗ್ಗೆ ರೋಗಿಯ ಆಕ್ಸಿಜನ್ ಲೆವೆಲ್ ನೋಡಿಕೊಂಡು ಡಿಸೈಡ್ ಮಾಡ್ತಿದ್ರು. ಆದ್ರೆ ಸರ್ಕಾರದ ಎಡವಟ್ಟು ಆದೇಶ ಹೇಗಿದೆ ಅಂದ್ರೆ ಇನ್ಮುಂದೆ ಸೋಂಕಿತರಿಗೆ ಎಷ್ಟು ಆಕ್ಸಿಜನ್ ನೀಡಬೇಕು ಅಂತ ಸರ್ಕಾರವೇ ನಿರ್ಧಾರ ಮಾಡುತ್ತಂತೆ. ಅದಕ್ಕಾಗಿ ಯಾವ ರೋಗಿಗೆ ಎಷ್ಟು ನೀಡಬೇಕು ಅಂತ ನಿಗದಿ ಮಾಡಿ ಎಡವಟ್ಟು ಆದೇಶ ಹೊರಡಿಸಿದೆ. ಆ ರೀತಿ ಎಡವಟ್ಟು ಆದೇಶ ಕೊಟ್ಟ ಮೇಲೂ 3 ದಿನಕ್ಕೆ ಆಗುವಷ್ಟು ಸೋಂಕಿತರಿಗೆ ಆಕ್ಸಿಜನ್ ಸ್ಟಾಕ್ ಇಟ್ಕೊಳ್ಬೇಕು. ಸ್ಟಾಕ್ ಇಟ್ಕೊಳ್ಳದೆ ಹೋದ್ರೆ ಆಸ್ಪತ್ರೆಯವರೇ ಹೊಣೆ ಅಂತ ಗೂಬೆ ಕೂರಿಸುವ ಆದೇಶವನ್ನು ಹೊರಡಿಸಿದೆ. ಸರ್ಕಾರದ ಈ ಆದೇಶ ವೈದ್ಯರು ಮತ್ತು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯ ಪ್ರಾಣನೂ ಮುಖ್ಯ ಆಗುತ್ತೆ. ಒಂದೊಂದು ದಿನಕ್ಕೆ ಒಂದೊಂದು ಮಾರ್ಗಸೂಚಿಗಳು ಮತ್ತೆ ಕಾನೂನುಗಳನ್ನ ಮಾಡ್ತಾ ಹೋದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಆ ಬೆಡ್ ಅಲ್ಲಿ ಯಾವ ಪೇಷಂಟ್ಗಳು ಅಡ್ಮಿಟ್ ಆಗ್ತಾರೆ ಅವರ ರಿಕ್ವೈರ್ಮೆಂಟ್ಗೆ ಅನುಗುಣವಾಗಿ ಪ್ರತಿದಿನ ಅದು ಇಂಡೆಂಟ್ ಫಾರ್ಮ್ ಕೂಡ ಫಿಲ್ ಆಗ್ತಿದೆ. ಅದನ್ನ ಸಪ್ಲೈ ಚೈನ್ ನ ಯಾವ ರೀತಿ ಮಾಡಬೇಕು ಅಂತ ಸರ್ಕಾರ ಮತ್ತು ಅಧಿಕಾರಿಗಳು ಗಮನಿಸಬೇಕೇ ಹೊರತು ಈ ತರ ಒಂದು ಕುರುಡು ಕಾನೂನ ಮಾಡ್ತಾ ಕೂತ್ಕೊಂಡ್ರೆ ಆಸ್ಪತ್ರೆಗೆ ಬರೋ ಎಲ್ಲರನ್ನೂ ಅಡ್ಮಿಟ್ ಮಾಡ್ಕೊಳ್ಬೇಕು ಅಂತ ಹೇಳೋ ಸರ್ಕಾರ ಆಕ್ಸಿಜನ್ ನೋಡ್ಕೊಂಡು ಅಡ್ಮಿಟ್ ಮಾಡ್ಕೊಳ್ಳಿ ಅಂತಿರೋದು ವೈದ್ಯರನ್ನ ಕೆರಳಿಸಿದೆ. ಒಂದ್ ವೇಳೆ ಒಬ್ಬ ರೋಗಿಗೆ ಸರ್ಕಾರ ನಿಗದಿಪಡಿಸಿದಕ್ಕಿಂತ ಹೆಚ್ಚು ಆಕ್ಸಿಜನ್ ಅವಶ್ಯಕತೆ ಇದ್ರೆ ಆಕ್ಸಿಜನ್ ನೀಡಲೇಬೇಕಾಗುತ್ತದೆ. ಆಗ ಆಕ್ಸಿಜನ್ ಖಾಲಿಯಾದ್ರೆ ಯಾರನ್ನ ಕೇಳೋದು ಅಂತ ವೈದ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಆದ್ರೆ ಆ ರೀತಿ ಯಾವುದೇ ನಿಯಂತ್ರಣ ಹೇರಿಲ್ಲ ಅಂತ ಸಚಿವ ಜಗದೀಶ್ ಶೆಟ್ಟರ್ ಹೇಳ್ತಿದ್ದಾರೆ. ನಾವು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇವತ್ತು ಇಂಡಸ್ಟ್ರಿಗಳಿಗೆ, ಕೈಗಾರಿಕೆಗಳಿಗೆ ಏನು ಸರಬರಾಜು ಮಾಡ್ತಿದ್ವಿ, ಆ ಇಂಡಸ್ಟ್ರಿ ಆಕ್ಸಿಜನ್ ಮೆಡಿಕಲ್ ಸಲುವಾಗಿ ಕೊಡಬೇಕಂತ ಆದೇಶ ಆಗಿದೆ. ಆದರೆ ಖಾಸಗಿ ಆಸ್ಪತ್ರೆಗೆ ಕೊಡುವಂತದ ಬಗ್ಗೆ ಯಾವುದೇ ನಿಯಂತ್ರಣ ನಾವು ಮಾಡಿಲ್ಲ. ಒಟ್ನಲ್ಲಿ ಕೊರೋನಾ ಮಧ್ಯೆ ಸರ್ಕಾರದ ಇಂತಹ ಉಪಯೋಗಕ್ಕೆ ಬಾರದ ಆದೇಶಗಳು ವೈದ್ಯರ ಕೆಂಗಣ್ಣಿಗೆ ಗುರಿಯಾಗಿದೆ. ಸರ್ಕಾರ ಮಾತ್ರ ಆ ರೀತಿ ಆಕ್ಸಿಜನ್ ಕಂಟ್ರೋಲ್ ಮಾಡ್ತಿಲ್ಲ ಅಂತಿದೆ. ಖಾಸಗಿ ಮತ್ತು ಸರ್ಕಾರದ ಈ ಆಕ್ಸಿಜನ್ ಆಟದಲ್ಲಿ ಸಾಯ್ತಿರೋದು ಮಾತ್ರ ಅಮಾಯಕರು. ಮುತ್ತಪ್ಪ ಲಮಾಣಿ, ಟಿವಿ9 ಬೆಂಗಳೂರು.